ನಮಸ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಬಜ್ಜಿ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಬಗ್ಗೆ ಕೆಲವೊಂದು ನನ್ನ ಅನುಭವ ನಾನು ಹೇಳ್ಕೊತೀನಿ. ಯೂಟ್ಯೂಬ್ ತುಂಬ ಸ್ಟ್ರೆಸ್ ಇದೆ, ಮೆಂಟಲಿ ತುಂಬ ಸ್ಟ್ರೆಸ್ ಇದೆ. ನಾನು ಸ್ಟಾರ್ಟಿಂಗ್ ಬಂದು ತುಂಬ ಈಸಿ, ಏನು ಯಾವುದೋ ಒಂದು ವಿಡಿಯೋ ತೆಗೆದು ಏನೋ ಒಂದು ಶೂಟ್ ಮಾಡಿ ಹಾಕಿದ್ರೆ ಮುಗ್ದೋಗುತ್ತೆ ಅಂದ್ಕೊಂಡು ಶುರು ಮಾಡಿದೆ. ಅದು ಶುರು ಮಾಡಿದ ಮೇಲೆ ಅದರ ಅನುಭವ ಗೊತ್ತಾಯಿತು. ನೆಮ್ಮದಿ ಇರೋದಿಲ್ಲ, ಮೈಂಡ್ ಪೂರ್ತಿ ಅದೇ ಓಡ್ತಾ ಇರುತ್ತೆ 24 hours. ಯಾವುದು ಶೂಟ್ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಇದೇ ಇರುತ್ತೆ. ನೀವು ಬೇರೆ ಬಿಸ್ನೆಸ್ ಇದ್ದರೆ ಅದರ ಬಗ್ಗೆ ಯೋಚನೆ ಹೋಗ್ಬಿಡುತ್ತೆ. ಸುಮ್ಮನೆ ಇದೊಂದು ಇಟ್ಟುಕೊಟ್ರೆ ಒಂಥರ ಪರವಾಗಿಲ್ಲ, ನಾವು ಮಾಡಿ ಸಾರ್ಥಕ ಆಯಿತು ಅಂದ್ಕೊಬೋದು. ಬಟ್ ಎಷ್ಟು ವಿಡಿಯೋಸ್ ಹಾಕಿದ್ರೂ ಇಟ್ಟುಕೊಡ್ದಿರಾ ಇದ್ರೆ ಅದು ಒಂದು ಕಡೆ ಸ್ಟ್ರೆಸ್ ಎತ್ಕೊಡುತ್ತೆ. ಎಲ್ಲಿ ನೋಡಿದ್ರು ಎಲ್ಲಿ ಹೋದ್ರೂ ಕೈಯಲ್ಲಿ ಮೊಬೈಲೇ ಇಟ್ಕೊಂಡಿರ್ತೀನಿ. ನಮಗೆ ಬೇರೆ ಆಲೋಚನೆಗಳೇ ಹೋಗ್ಬಿಡುತ್ತೆ. ನಾನು ಸ್ಟಾರ್ಟಿಂಗ್ ಬಂದು ನಾನು ನೆಮ್ಮದಿಯಾಗಿರೋಣ ಅಂತ ಎತ್ಕೊಂಡು ಮಾಡಿದೆ. ಬಟ್ ನೆಮ್ಮದಿ ಇತ್ತು, ಸ್ಟಾರ್ಟಿಂಗಲ್ಲಿ ನೆಮ್ಮದಿ ಇತ್ತು. ಆಮೇಲೆ ಬರ್ತಾ ಬರ್ತಾ 3 ವಾಚ್ ಅವರ್ಸು ಸಬ್ಸ್ಕ್ರೈಬರ್ಸು ಬೇಕಾಗುತ್ತೆ. ಅದು ಬಂದಿಲ್ಲ ಅಂದರೆ ಶುರು ಆಯಿತು ನೋಡಿ ನನ್ನ ತಲೆಯಲ್ಲಿ. ಎಲ್ಲ ಬಿಟ್ಟು ಇದಕ್ಕೆ ಬಂದ್ವಿ, ಇದು ನಮ್ಮ ಕೈ ಕೊಟ್ಟಿಲ್ವಲ್ಲಪ್ಪ ಅಂತ ತುಂಬ ಬೇಜಾರಾಗ್ಬಿಡುತ್ತೆ. ತುಂಬ ಕಷ್ಟಪಡ್ತೀವಿ, ಯಾವ ವಿಡಿಯೋಸ್ ಹಾಕಬೇಕು, ಏನು ಮಾಡಬೇಕು, ಯಾರ್ಯಾರ್ದೋ ಎಂತೆಂಥೋ ವಿಡಿಯೋಸು ಇಟ್ಟಾಗ್ಬಿಟ್ಟಿದೆ, ನಮ್ದಾಗಲ್ವಾ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಹಾಕ್ತೀವಿ. ಬಟ್ ಅದು ಇಟ್ಟಾಗಲಿಲ್ಲ. ಕೆಲವೊಂದು ಜನ ಎಂಥ ವಿಡಿಯೋಸ್ ಆದರೂ ಹಾಕಲಿ, ಅದು ಹಿಟ್ಟಾಗ್ಬಿಡುತ್ತೆ. ಕೆಲವೊಂದು ಜನ ಎಂಥ ಚೆನ್ನಾಗಿರೋ ಕಂಟೆಂಟ್ ಕೊಟ್ಟರು ಅದು ಹಿಟ್ಟಾಗಲ್ಲ. ಅದು ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ. ಬಟ್ ಕೆಲವೊಂದು ಜನ ಹೇಳ್ತಾರೆ ಡೈಲಿ ಮಾಡ್ತಾ ಇರಿ, ಯಾವಾಗೋ ಒಂದ್ಸತಿ ಹಿಟ್ಟಾಗುತ್ತೆ ಅಂತ. ಕೆಲವೊಂದು ಜನ ಹಾಕಿದ್ದು ಫಸ್ಟ್ ವಿಡಿಯೋಗೇನೆ ಹಿಟ್ಟಾಗ್ಬಿಡುತ್ತೆ ಅಂತಾರೆ. ಕೆಲವೊಂದು ಜನ ಹೇಳ್ತಾರೆ ನಾವು 2 ವರ್ಷದಿಂದ 3 ವರ್ಷದಿಂದ ಮಾಡ್ತಾ ಇದ್ದೀವಿ ಅಂತ. ಅವ್ರು ಬೇಜಾರು ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಬಟ್ ಸಕ್ಸಸ್ ಆದರೆ ಒಳ್ಳೆ ಫ್ಯೂಚರ್ ಇರುತ್ತೆ. 3 ಸಬ್ಸ್ಕ್ರೈಬರ್ಸ್ ಅಂತ ಬಂದರೆ ನೋಡೋರಿದ್ರೆ ಇದರಿಂದ ಲಾಭನೂ ಜಾಸ್ತಿ ಇದೆ. ಇವಾಗ ಏನಂದರೆ ಒಬ್ಬೊಬ್ಬರು ಏನಾದರೂ ಒಂದು ಪ್ರಾಡಕ್ಟ್ ಕೊಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನೋದು, ಅವ್ರಿಗೆ ಇಂತಿಷ್ಟು ಅಂತ ಅಮೌಂಟ್ ಕೊಡ್ತಾರೆ. ದೆನ್ ಏನಾದರೂ ಶಾಪು ಅವ್ರು ಕರೆದ್ರೆ ಅವ್ರದ್ದೊಂದು ವಿಡಿಯೋ ಹಾಕಿದ್ರೆ ಆ ವಿಡಿಯೋಗೊಂದು ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ. ಬಟ್ ಡೈಲಿ ಇದರಲ್ಲೇ ಇದ್ಬಿಡಬೇಕು, ತಲೆ ಎಲ್ಲ ಬೇರೆ ಕಡೆ ಹೋಗೋದೇ ಇಲ್ಲ, ಇದರಲ್ಲೇ ತಗ್ಲಾಕೊಂಡ್ಬಿಟ್ಟಿರ್ತೀವಿ. ತುಂಬ ಕಷ್ಟ ಇದೆ. ಸ್ವಲ್ಪ ನನಗೆ ಗೊತ್ತಿರೋಂಗೆ ಒಂದು ಇಟ್ಟು ಮಾಡ್ಕೊಳ್ಳೋವರೆಗೂ ಕಷ್ಟ ಆಗುತ್ತೆ. ಆಮೇಲೆ ನಾವು ಯಾವ ವಿಡಿಯೋಸ್ ಹಾಕಿದ್ರೂ ಅದು ಓಡುತ್ತೆ ಅಂದ್ಕೊತೀನಿ. ಸ್ಟಾರ್ಟಿಂಗಲ್ಲಂತೂ ನೀವು ಎಂತೆಂಥ ವಿಡಿಯೋ ಹಾಕ್ತೀರಾ, ಟ್ರೈ ಮಾಡ್ತೀರಾ, ತುಂಬ ಸ್ಟಾರ್ಟಿಂಗಲ್ಲಿ ಬರೋ ಯೂಟ್ಯೂಬರ್ಸ್ ಹೆಂಗೆ ಮಾಡ್ತಾರೆ
ತುಂಬ ಒಳ್ಳೆ ವಿಡಿಯೋಸೇ ಹಾಕ್ತಾರೆ, ಬಟ್ ಸಕ್ಸಸ್ ಆಗೋದು ಕಷ್ಟ. ನಾನು ಇವಾಗ ಯಾರ ವಿಡಿಯೋ ನೋಡೋಕೆ ಹೋದ್ರು ಫಸ್ಟು ಹೋಗಿ ಅವ್ರದ್ದು ಸ್ಟಾರ್ಟಿಂಗ್ ವಿಡಿಯೋಸೇ ನಾನು ನೋಡೋಕೆ ಹೋಗೋದು. ಏಕೆಂದರೆ ಅವ್ರು ತುಂಬ ಕಷ್ಟಪಡ್ತಾರೆ ಇದರಲ್ಲಿ. ಹಿಟ್ ಮಾಡಬೇಕು, ಹಿಟ್ಟಾಗಬೇಕು ಅಂತ ರಿಯಲ್ ಕಂಟೆಂಟ್ ಕೊಟ್ಟಿರ್ತಾರೆ, ಆನೆಸ್ಟಾಗಿ ಮಾಡಿರ್ತಾರೆ ಸ್ಟಾರ್ಟಿಂಗ್ ವಿಡಿಯೋಸ್. ಆಮೇಲೆ ಬರ್ತಾ ಕೇರ್ಲೆಸ್ ಆಗಿಬಿಡುತ್ತೆ. ಅವ್ರಿಗೂ ನೋಡಿ ಬೇಜಾರಾಗ್ಬಿಡುತ್ತೆ. ಹಿಟ್ಟಾದವ್ರಿಗೆ ಏನಂದರೆ ಅದು ಹಾಕ್ತಾ ಇರ್ತಾರೆ, ಏನು ಹಾಕಿದ್ರೂ ನಡೆಯುತ್ತೆ ಅಲ್ವಾ ಅಂತ ಏನೋ ಒಂದು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ನೆಮ್ಮದಿನೇ ಇರೋದಿಲ್ಲ. ರಾತ್ರಿ ಮಲ್ಕೊಂಡ್ರು ಏನೇನೋ ಮಾತಾಡ್ತಾ ಇರ್ತೀವಿ. ಇವಾಗ ಈ ವಿಡಿಯೋ ಮುಂದೆ ಮಾತಾಡ್ತಾ ಇರ್ತೀವಲ್ವ, ಕನ್ಸಲ್ಲೂ ಹಂಗೆ ಮಾತಾಡ್ತಾ ಇರ್ತೀನಿ, ಏನೇನೋ ಮಾತಾಡ್ತಾ ಇರ್ತೀನಿ. ದೇವ್ರಿ, ಕಣ್ಣು ತೆಗೆದ ತಲೆನೋವು ತುಂಬ ಬಂದ್ಬಿಟ್ಟಿತ್ತು ನನಗೆ. ಒಟ್ಟು ಏನೋ ಕಷ್ಟಪಟ್ಟು ಮುಂದಕ್ಕೆ ನೂಕಿ ಸಕ್ಸಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಬಿಡಬಾರ್ದು ಅಂತ ಇಷ್ಟೊಂದು ಪ್ರಯತ್ನ ಪಟ್ಟಿದ್ದೀನಿ, ಇಷ್ಟೊಂದು ಹಾಕಿದ್ದೀನಿ. ಇನ್ನು ಸ್ವಲ್ಪ ಎಫರ್ಟ್ ಹಾಕ್ತೀನಿ, ಸಕ್ಸಸ್ ಆಗಿಬಿಡುತ್ತೆ ಅನ್ನೋ ನಂಬಿಕೆ ಆಗಿದೆ, ಆಗ್ತಾ ಇದೆ. ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ. ಪಾಪ ಕೆಲವು ಜನ ವರ್ಷಾನುಗಟ್ಲೆಯಿಂದ ಮಾಡ್ತಾ ಇದ್ದಾರೆ. ಅವ್ರದ್ದು ಇಷ್ಟ ಅವ್ರಿಗೂ ಹಂಗೆ ಬೋರ್ ಆಗಿಬಿಟ್ಟಿದೆ. ಇವಾಗ ಡೈಲಿ ವ್ಲಾಗ್ ಹಾಕೋದೇ ಬಿಟ್ಬಿಟ್ಟಿದ್ದಾರೆ. ಅವಾಗೆಲ್ಲ ಡೈಲಿ ವ್ಲಾಗ್ ಆಗಿ ಏನು ಒಂದು 500 ವಿಡಿಯೋಸ್ ಹಾಕಿದ್ರು 1000 ಸಬ್ಸ್ಕ್ರೈಬರ್ಸ್ ಬರಲಿಲ್ಲ ಅಂದರೆ ನಮಗೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಆ ಥರ ಮಾಡಿ ಬಿಟ್ಬಿಡ್ತಾರೆ. ಬಟ್ ಎಲ್ಲ ನಾವು ಲಾಂಗ್ ವಿಡಿಯೋಸೇ ಹಾಕೋದಿಲ್ಲ, ಶಾರ್ಟ್ ವಿಡಿಯೋಸೇ ಇರುತ್ತೆ. 500 ಅಂದರೆ ಅದರಲ್ಲೇ ಹೆಚ್ಚು ಕಮ್ಮಿ ಒಂದು 300 ಶಾರ್ಟ್ ವಿಡಿಯೋಸೇ ಹಾಕ್ಬಿಟ್ಟಿರ್ತೀವಿ. ಆ ಜನ ಅದನ್ನು ನೋಡೋದಿಲ್ಲ. ನೀವು ಎಷ್ಟು ಈ ವಿಡಿಯೋ ಹಾಕಿದ್ದೀರಾ, ನಿಮ್ಗೆ ಸಕ್ಸಸ್ ಇರೋದಿಲ್ಲ ಅಂತ ಹಿಂದ್ಗಡೆ ಇಲ್ಲ ಚುಚ್ಚು ಮಾತಾಡೋರು ಸ್ವಲ್ಪ ಜನ. ಆಡ್ಕೊಂಡು ನಗದಾಡೋ ಜನ ತುಂಬ ಜನ ಇದ್ದಾರೆ. ಒಂದು ವಿಡಿಯೋ ಹಾಕಿದ್ರೆ ನೋಡಿಕೊಂಡು ಅದಕ್ಕೆ ಇನ್ನೊಂದು ಅರ್ಥ ಸಂಬಂಧಿಕರಲ್ಲಿ, ನಮ್ಮ ಸುತ್ತಮುತ್ತ ಇರೋ ಜನರಲ್ಲಿ, ಬೇರೆಯವರು ಏನಿಲ್ಲ ಬಿಡಿ. ನಾವು ವಿಡಿಯೋನೇ ಮಾಡಬಾರ್ದು, ಆ ಥರ ಮಾತಾಡಿಬಿಟ್ಟು ಮಾಡಿಬಿಡ್ತಾರೆ. ಅದೇನು ಕಾಣಿಸುತ್ತೋ ಆ ವಿಡಿಯೋದಲ್ಲಿ ಅವ್ರಿಗೆ, ಅದೇವ್ರಿಗೆ ಗೊತ್ತು. ಹೆಂಗಿದ್ರೂ ಬದುಕೋಗ್ಬಿಡಲ್ಲ ಅಂತಾರೆ ಅಲ್ವಾ, ಆ ಥರ ಜನ. ನಾವು ತಲೆ ಕೆಡಿಸ್ಕೊಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು. ಸಕ್ಸಸ್ ಆದರೆ ಆಗಲೇ, ಹೋದರೆ ಹೋಗ್ಲಿ. ನಾವು ದುಡ್ಡುಗೋಸ್ಕರ ಮಾಡೋಕ್ಕೆ ಹೋಗ್ಬಾರ್ದು. ನಮಗೊಂದು ಎಂಟರ್ಟೈನ್ಮೆಂಟ್ ಆ ಥರ ಇರಬೇಕು, ಆ ಥರ ಮಾಡ್ಕೊಂಡು ಹೋಗ್ತಾ ಇರೋ. ನಮ್ಮ ಫೋಟೋಸ್ ಹಾಕೋದು, ನಮ್ಮ ಸೆಲೆಬ್ರೇಷನ್ನು ಈ ಥರದ್ದೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದರೆ ಅದು ಯಾವಾಗಲೂ ನಮ್ಮ ಮೆಮೊರಿಯಾಗಿ ಇದ್ದುಬಿಡುತ್ತೆ. ಇವಾಗ ಯೂಟ್ಯೂಬ್ ಎಲ್ಲೂ ಹೋಗೋದಿಲ್ಲ. ನಾವು ಎಷ್ಟು ವರ್ಷ ಆದ್ರೂ ತಿರುಗಿ ನೋಡ್ಕೊಬೋದು. ಇನ್ನು ನಾವು ಮೊನ್ನೆ ಹಾಕಿರೋದು ನಾವು ಯಾವಾಗ ಬೇಕಾದರೂ ನೋಡ್ಕೊಬೋದು. ಬಟ್ ಆ ದಿನ ನಮಗೆ ಮತ್ತೆ ಬರುತ್ತಾ, ಬರೋದಿಲ್ಲ. ಆ ವಿಡಿಯೋ ನೋಡಿದ್ರೆ ಅವತ್ತು ಹಿಂಗಿತ್ತು ಹಂಗಿತ್ತು ಅಂತ ನೆನೆಸ್ಕೊಂತೀವಿ. ಆ ನೆನಪು ಕೂಡ ನಮ್ಗೆ ಇರೋದಿಲ್ಲ, ನೆನ್ನೆ ಏನಾಯಿತು ಮೊನ್ನೆ ಏನಾಯಿತು ಅಂತ. ದುಡ್ಡುಗೋಸ್ಕರ ಮಾಡೋಕ್ಕೋದ್ರೆ ತುಂಬ ಟಾರ್ಚರ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಕೆಲವೊಬ್ರು ಹೇಳ್ತಾರೆ ಫಸ್ಟ್ ಚಾನಲ್ ಗ್ರೋತ್ ಆಗೋದು ತುಂಬ ಕಷ್ಟ, ಸೆಕೆಂಡ್ ಚಾನಲು ಥರ್ಡ್ ಚಾನಲು ಬೇಗ ಗ್ರೋತ್ ಆಗಿಬಿಡುತ್ತೆ. ಫಸ್ಟ್ ಚಾನಲ್ಗೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ವರ್ಷ ಕಷ್ಟಪಟ್ಟಿದ್ದೀವಿ ಅಂತ. ನನಗೂ ಆ ಥರನೇ ಆಯಿತು. ಫಸ್ಟ್ ಚಾನಲ್ಲು
ಗ್ರೋ ಆಗೋದು ತುಂಬ ಕಷ್ಟ, ತುಂಬ ಕಷ್ಟ ಆಯಿತು. ಸೆಕೆಂಡ್ ಚಾನಲ್ಗೆ ವಿಡಿಯೋಸ್ ಹಾಕಿದ್ರೆ ತುಂಬ ಚೆನ್ನಾಗಿ ರೀಚ್ ಬರುತ್ತೆ, ವ್ಯೂವ್ಸು ಎಲ್ಲ. ಸಬ್ಸ್ಕ್ರೈಬರ್ಸ್ ಇಲ್ದಿದ್ರೂ ವ್ಯೂಸ್ ಚೆನ್ನಾಗಿ ಬರ್ತಾಯಿತ್ತು ನನಗೆ ಸೆಕೆಂಡ್ ಚಾನಲ್. ಅವ್ರನ್ನೂ ಇವ್ರನ್ನೂ ನೋಡಿಕೊಂಡು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಏನಿದೆಯೋ ಅದನ್ನು ಹಾಕಿ. ಒಂದಲ್ಲ ಒಂದು ದಿವಸ ಹಿಟ್ ಕೊಡುತ್ತೆ. ಅವ್ರು ಅದು ಮಾಡಿದ್ರು, ಇವ್ರು ಇದು ಮಾಡಿದ್ರು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದರೆ ನಾವು ಎಷ್ಟೊಂದು ಕಷ್ಟಪಡ್ತೀವೋ ಅವ್ರನ್ನ ನೋಡಿಬಿಟ್ಟು. ಬಟ್ ನನಗೆ ರೀಚ್ ಆಗ್ತಿದ್ರೆ ತುಂಬ ನೋವಾಗ್ಬಿಡುತ್ತೆ. ನಮಗೇನು ಗೊತ್ತೋ ಅದು ಹಾಕ್ಕೊಂಡು ಹೋಗ್ತಾ ಇರಿ. ಅದು ಸಕ್ಸಸ್ ಆದರೂ ಕೊಡಲಿ, ಏನಾದರೂ ಕೊಡಲಿ, ಇಲ್ಲದೆ ಇದ್ದರೆ ಇರಲಿ, ಕೊಡುತ್ತೆ. ಬಟ್ ಟೈಮ್ ತಗೊಳ್ಳುತ್ತೆ, ಕೊಡುತ್ತೆ. ವೆಯ್ಟ್ ಮಾಡಬೇಕು ನಾವು. ಯಾವುದೂ ಬೇಗ ಕೈ ಹಿಡಿ. ಯಾರಿಗೋ ಹುಟ್ಟಿದ ತಕ್ಷಣವೇ ಮಗು ನಡೆದಾಡೋದಿಲ್ಲ.